ನಿಮ್ಮ ಡಾಕ್ಟರ್ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಆಧುನಿಕ ಜೀವನ ಶೈಲಿಯಿಂದಾಗಿ ನಾವು ಹಲವಾರು ರೋಗಗಳಿಗೆ ತುತ್ತಾಗ್ತಿದ್ದೇವೆ. ಅಂಥದ್ರಲ್ಲಿ ಒಂದು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಮಸ್ಯೆ. ಇದು ಹೊಟ್ಟೆ, ಕರುಳು ಸೇರಿದಂತೆ ಜೀರ್ಣಾಂಗ ವ್ಯೂಹದ ಉರಿಯೂತವಾಗಿದೆ. ಇದರ ಲಕ್ಷಣ ಅತಿಸಾರ, ವಾಂತಿ, ಹೊಟ್ಟೆನೋವು, ಜ್ವರ, ನಿಶಕ್ತಿ, ನಿರ್ಜಲೀಕರಣವಾಗಿದೆ. ಮಕ್ಕಳು, ಹಿರಿಯರು ಎನ್ನದೇ ಸಾಮಾನ್ಯವಾಗಿ ಎಲ್ಲಾ ವಯೋಮಾನದವರಲ್ಲೂ ಹೆಚ್ಚಾಗಿ ಈ ಸಮಸ್ಯೆ ಕಂಡುಬರುತ್ತೆ. ಅರೆಬೆಂದ ಆಹಾರ ಸೇವಿಸೋದು, ಕಲುಷಿತ ನೀರು ಕುಡಿಯೋದು ಸೇರಿದಂತೆ ಅನೇಕ ಕಾರಣಗಳಿಂದ ಈ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಆಧುನಿಕ ಕಾಲದಲ್ಲಿ ಈ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆ ಇದ್ದು ರೋಬೋಟಿಕ್ ಸರ್ಜರಿಯೂ ಮಾಡಿಸಿಕೊಳ್ಳಬಹುದು. ಹಾಗಾದ್ರೆ ರೋಬೋಟಿಕ್ ಸರ್ಜರಿ ಎಂದ್ರೇನು, ಚಿಕಿತ್ಸಾ ವಿಧಾನ ಹೇಗೆ, ಇದೆಲ್ಲದರ ಬಗ್ಗೆ ಮಾಹಿತಿ ನೀಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಮಣಿಪಾಲ್ ಹಾಸ್ಪಿಟಲ್ನ ವೈದ್ಯರಾದ ಹೇಮಂತ್ ಕುಮಾರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ಎಲ್ಲ ಟಿವಿ9 ವೀಕ್ಷಕರಿಗೂ ಹಾಗೂ ಟಿವಿ9 ತಂಡಕ್ಕೂ ನನ್ನ ಮತ್ತು ಮಣಿಪಾಲ್ ಆಸ್ಪತ್ರೆ ಓಲ್ಡ್ ಏರ್ಪೋರ್ಟ್ ರೋಡ್ ವತಿಯಿಂದ ಹೃತ್ಪೂರ್ವಕ ವಂದನೆಗಳು. ಡಾಕ್ಟರ್, ಫಸ್ಟ್ ಆಫ್ ಆಲ್ ನಾವು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಬಗ್ಗೆ ಮಾತನಾಡೋದು ಸೂಕ್ತ ಅನ್ನಿಸ್ತಿದೆ. ಆಮೇಲೆ ನಾವು ಚಿಕಿತ್ಸೆ ಬಗ್ಗೆ ಮಾತನಾಡ್ತಾ ಹೋಗೋಣ. ರೋಗದ ಬಗ್ಗೆ ತಾವು ಹೇಳಲೇಬೇಕು. ನಾನು ಹೇಳೋದಕ್ಕಿಂತ ಮುಂಚೆನೇ ನೀವು ಬಹಳ ಚೆನ್ನಾಗಿ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಕಾಯಿಲೆ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದೀರಾ. ಒಂದೆರಡು ಪಾಯಿಂಟ್ ಎಕ್ಸ್ಟ್ರಾ ಏನು ಹೇಳಬೇಕು ಅಂತ ಅನ್ಕೋತೀನಿ ಅಂತಂತಂದರೆ, ನಮ್ಮದು ಜೀರ್ಣಾಂಗ ವ್ಯೂಹ ಏನಿದೆ ಅದು ನಾವು ತಿನ್ನೋ ಆಹಾರ, ಕುಡಿಯೋ ನೀರು, ಅದ್ರ ಮೇಲೆ ಬಹಳ ಡಿಪೆಂಡೆಂಟ್ ಆಗೋಗುತ್ತೆ. ಆ್ಯಂಡ್ ಎಲ್ಲರೂ ಒಂದಲ್ಲ ಒಂದು ಟೈಮಲ್ಲಿ ಹೊಟ್ಟೆ ಸಮಸ್ಯೆಯಿಂದ ಬಳಲಿರ್ತಾರೆ, ಆಸ್ಪತ್ರೆಗೆ ವಿಸಿಟ್ ಮಾಡಿರ್ತಾರೆ. ಸೊ ನೀವು ಹೇಳಿದ ಹಾಗೆ ಈಗ ಕಾಮನ್ ಸಿಮ್ಟಮ್ಸ್ ಏನು, ಈಗ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಡಿಸೀಸ್ ಯಾರಿಗಾದ್ರೂ ಕಾಯಿಲೆ ಇದೆ ಅಂತಂದರೆ ಯಾವ ರೀತಿ ಅವರು ಪ್ರೆಸೆಂಟ್ ಮಾಡ್ತಾರೆ, ಯಾವ ರೀತಿ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಬೇಕು ಅವರು ಅನ್ನೋದು ಹೇಳಬೇಕಾಯ್ತು ಅಂದರೆ, ಹೊಟ್ಟೆ ನೋವು, ಉರಿತ, ಎಸ್ಪೆಷಲಿ ಎದೆ ಉರಿ, ಹಾಗೆ ಆಮೇಲೆ ಅತಿಸಾರ ಭೇದಿ, ಕಾಮಲೆ ಕಣ್ಣು, ಜಾಂಡೀಸ್ ಅಂತ ಏನು ಕರಿತೀವಿ, ಅದು ಅಲ್ಲದೆ ಮತ್ತು ಈವನ್ ತೂಕ ಕಡಿಮೆ ಆಗೋದು, ಅನ್ಇಂಟೆನ್ಷನಲ್ ವೇಟ್ ಲಾಸ್ ಅಂತೀವಿ. ಇದೊಂದು ಕೆಲವೊಂದು ಸಿಮ್ಟಮ್ಸ್ ಯಾರಿಗಾರ ಕಾಣಿಸ್ಕೋತು ಅಂತಂತಂದರೆ ಇಗ್ನೋರ್ ಮಾಡೋ ಬದಲು ಡಾಕ್ಟರ್ನ ಆದಷ್ಟು ಜಲ್ದಿ ಕಾಣೋದು ಉತ್ತಮ. ಸೊ ದಟ್ ಒಮ್ಮೆ ಅವ್ರನ್ನ ಡಾಕ್ಟರ್ ಕಂಡ್ಮೇಲೆ ಡಾಕ್ಟರ್ ಆಬ್ವಿಯಸ್ಲಿ ಅದು ಹಿಸ್ಟ್ರಿ ತೊಗೊಂಬಿಟ್ಟು ನಾವು ಕ್ಲಿನಿಕಲ್ ಎಕ್ಸಾಮಿನೇಷನ್ ಎಲ್ಲ ಮಾಡ್ತೀವಿ, ಮಾಡಿಬಿಟ್ಟು ಅದ್ರ ಪ್ರಕಾರ ಸೂಕ್ತವಾಗಿ ಅದಕ್ಕೆ ಯಾವುದೇ ಥರ ಪರೀಕ್ಷೆಗಳು ಬೇಕು ಅವನ್ನೆಲ್ಲ ಅಡ್ವೈಸ್ ಮಾಡಿಬಿಟ್ಟು ನಾವು ಅದನ್ನು ಕಂಡುಹಿಡಿತೀವಿ. ಯಾವ ಕಾಯಿಲೆಯಿಂದ ರೋಗಿ ನರಳ್ತಾ ಇದ್ದಾನೆ, ಅದಕ್ಕೇನು ಸರ್ಜರಿ ಮಾಡಬೇಕಾಗುತ್ತಾ, ಏನು ಮಾತ್ರೆಯಿಂದನೇ ಸರಿಯಾಗಿ ಹೋಗುತ್ತಾ ಅಂತೇಳಿ. ಕಾಯಿಲೆ ಪರೀಕ್ಷೆಗೆ ಬಂದುಬಿಟ್ಟು ರೂಟೀನ್ ಬ್ಲಡ್ ಟೆಸ್ಟ್ ಎಲ್ಲರೂ ಮಾಡಿಸ್ತಾರೆ. ಅದ್ರ ಪ್ರಕಾರ ಅದ್ರ ಜೊತೆಗೆ ಹೊಟ್ಟೆ ಒಳಗಡೆ ಜೀರ್ಣಾಂಗ ವ್ಯೂಹದ ಏನಾರ ಸ್ಪೆಸಿಫಿಕ್ ಕಾಯಿಲೆ ಇದೆ ಅಂತಂದರೆ ಸ್ಪೆಸಿಫಿಕಲಿ ನಾವು ಎಂಡೋಸ್ಕೋಪಿ, ಕೊಲೊನೋಸ್ಕೋಪಿ ಅಂತ ಅಲ್ಲಿ ಒಂದು ಕ್ಯಾಮ್ರಾಯಿಂದ ಹೊಟ್ಟೆ ಒಳಗಡೆ ಇರ್ಬೋದು, ಇಲ್ಲ ಮಲದ್ವಾರದಿಂದ ಹಾಕಿ ನೋಡ್ಬೋದು ಯಾವುದರ ಕಾಯಿಲೆ ಇದ್ದರೆ, ಎಸ್ಪೆಷಲಿ ಯಾವುದರ ಇಂಟೆಸ್ಟೈನ್ ಕ್ಯಾನ್ಸರ್ಸ್ ಇರ್ಬೋದು ಅದ್ರ ಜೊತೆಗೆ ಇನ್ನು ಈವನ್ ಅಲ್ಟ್ರಾಸೌಂಡ್, CT ಸ್ಕ್ಯಾನ್, MRI ಬಹಳ ಆಧುನಿಕ ಟೆಸ್ಟ್ಗಳಿದ್ದಾವೆ. ಸೊ ಅದನ್ನೆಲ್ಲ ಮಾಡಿಬಿಟ್ಟು ನಾವು ಯೂಶ್ವಲಿ ಬೈ ದ ಎಂಡ್ ಆಫ್ ದ ಇನ್ವೆಸ್ಟಿಗೇಷನ್ಸ್ ನಾವು ಆ ವ್ಯಕ್ತಿ ಯಾವ ಕಾಯಿಲೆಯಿಂದ ಬಳಲ್ತಾ ಇದ್ದಾನೆ ಅದನ್ನು ಕಂಡು ಹಿಡಿದ ಮೇಲೆ ಅದ್ರ ಪ್ರಕಾರ ಸೂಕ್ತವಾಗಿ ಡಾಕ್ಟರ್ಸ್ ಯೂಶ್ವಲಿ ಅಡ್ವೈಸ್ ಮಾಡ್ತಾರೆ, ಏನು ಮೆಡಿಸಿನ್ ಕೊಡಬೇಕಾಗುತ್ತಾ, ಸರ್ಜರಿ ಮಾಡಬೇಕಾಗುತ್ತಾ ಅಂತ. ಓಕೆ ಡಾಕ್ಟರ್, ಮೊದಲೆಲ್ಲ ಈ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಮಸ್ಯೆಗೆ ಟ್ರೆಡಿಷನಲ್ ಪದ್ಧತಿ ಮೂಲಕ ಸರ್ಜರಿನ ಮಾಡ್ತಾ ಇದ್ರು. ಬಟ್ ಇವಾಗ ರೋಬೋಟಿಕ್ ಸರ್ಜರಿ ಅನ್ನುವಂಥದ್ದು ಬಂದಿದೆ. ಇವೆರಡಕ್ಕಿರುವಂತಹ ಡಿಫ್ರೆನ್ಸ್ ಏನು? ನೀವು ಕೇಳಿದ ಹಾಗೆ ನಮ್ಮನ್ನ ಟ್ರೆಡಿಷ್ನಲ್ ನಾವೀಗ ಯಾವುದೇ ಒಂದು ಪೇಷಂಟಿಗೆ ಒಮ್ಮೆ ನಾ ಹೇಳಿದ ಹಾಗೆ ಸಿಮ್ಟಮ್ಸ್ ಇರ್ಬೋದು, ಅದಾದಮೇಲೆ ನಾವು ಟೆಸ್ಟ್ ಮಾಡಿಸಿದ ಮೇಲೆ ನಾವು ಯೂಶ್ವಲಿ ಕಂಡುಹಿಡಿತೀವಿ ಅವ್ರಿಗೆ ಯಾವ ಜೀರ್ಣಾಂಗ ವ್ಯೂಹದ ಯಾವ ಭಾಗದಲ್ಲಿ ಯಕೃತ್ತು ಇರ್ಬೋದು, ಇಲ್ಲ ಚಿಕ್ಕ ಕರಳು, ದೊಡ್ಡ ಕರಳು, ಯಾವ ಕಾಯಿಲೆಯಿಂದ ಸಮಸ್ಯೆಯಿಂದ ಅವಳು ಬಳಲ್ತಾ ಇದ್ದಾರೆ ಅಂತ ಒಂದು ಮೇಲೆ ಕಂಡು ಹಿಡಿದ ಮೇಲೆ ಅಕಸ್ಮಾತ್ ಕೆಲವೊಂದು ಕಾಯಿಲೆಗೆ ಮೆಡಿಸಿನಿಂದನೇ ವಾಸಿಯಾಗುತ್ತೆ, ಕೆಲವೊಂದಕ್ಕೆ ಸರ್ಜರಿ ಮಾಡಬೇಕಾಗುತ್ತೆ. ಸರ್ಜರಿ ಮಾಡಬೇಕಾಗಿ ಬಂದಾಗ ಯೂಶ್ವಲಿ ನಾವು ಪೇಷಂಟ್ಗಳ ಜೊತೆ, ರೋಗಿಗಳ ಜೊತೆ ಮಾತಾಡಿ ಅವರಿಗೆ ಆಪ್ಷನ್ಸ್ ಕೊಡ್ತೀವಿ, ವಿವಿಧ ವಿಧಾನಗಳು, ಒಂದು ಹೌ ಟು ಟೇಕ್ ಕೇರ್ ಆಫ್ ದಟ್ ಅಂತ. ಒಂದು ಬಂದ್ಬಿಟ್ಟು ಓಪನ್ ಮೆಥಡ್ ಅಂತ, ಅದು ಟ್ರೆಡಿಷ್ನಲ್ ನಮ್ಮದು ಅನಾದಿ ಕಾಲದಿಂದ, ಈಗ ಸುಶ್ರುತ ಆವಾಗಿನ ಕಾಲದಿಂದ ನಮ್ಮ ಪೂರ್ವಜರ ಕಾಲದಿಂದ ಬರ್ತಾ ಇರೋದು ಈಗೂ ನಡೀತಾ ಇದೆ, ಅದು ಒಂದು ವಿಧಾನ ಓಪನ್ ಸರ್ಜರಿ ಅಂತ. ಎರಡನೇ ವಿಧಾನ ಬಂದ್ಬಿಟ್ಟು ಕೀ ಹೋಲ್ ಸರ್ಜರಿ ಆರ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಕರಿತೀವಿ. ಇನ್ನು ಹೊಸದಾಗಿ ಬಂದಿರೋ ಆವಿಷ್ಕಾರ ಅಂತ ಹೇಳೋದಾದರೆ ಮೂರನೇದಾಗಿ ಬಂದ್ಬಿಟ್ಟು ರೋಬೋಟಿಕ್ ಅಸಿಸ್ಟೆಡ್ ಸರ್ಜರಿ ಅಂತ. ಇದೆಲ್ಲ ಯಾಕೆ ಬೇಕಾಯಿತು? ಸೊ ನಮಗೆಲ್ಲ ಗೊತ್ತಿರೋಂದಾಗೆ ನಾವು ಯಾವಾಗಲೂ ವಿ ಆಲ್ವೇಸ್
ಇನ್ನು ಉತ್ತಮ ಪದ್ಧತಿ ಏನಾರು ಇದೆನಾ ಅಂತ ನಾವು ಆಲ್ವೇಸ್ ಹುಡುಕ್ತಾ ಇರ್ತೀವಿ. ಸೊ ನಾ ಹೇಳಿದಾಗೆ ನಮ್ಮದು ಟ್ರೆಡಿಷ್ನಲ್ ಸರ್ಜರಿ, ಓಪನ್ ಸರ್ಜರಿ, ಈಗ ಮೋಸ್ಟ್ ಆಫ್ ದ ಸರ್ಜರೀಸ್ ನಾವೆಲ್ಲ ಲ್ಯಾಪ್ರೋಸ್ಕೋಪಿ ಇಲ್ಲ ರೋಬೋಟಿಕ್ಕಿಂದ ಮಾಡ್ತೀವಿ. ಬಟ್ ಆದರೂ ಕೆಲವೊಂದು ಕಾಯಿಲೆಗಳಿಗೆ ಓಪನ್ ಸರ್ಜರಿ ಈಗೂ ಮಾಡ್ತೀವಿ. ಈ ಓಪನ್ ಸರ್ಜರಿಲಿ ಈಗ ಹೇಗಾಗುತ್ತೆ ಅಂತಂದರೆ, ಯೂಶ್ವಲಿ ನಮ್ಮದೀಗ ಜೀರ್ಣಾಂಗ ವ್ಯೂಹದ ಸಮಸ್ಯೆಯಿಂದ ಕಾಯಿಲೆಯಿಂದ ನಮ್ಮ ಹತ್ರ ರೋಗಿಗಳು ಬಂದಾಗ ನಾವು ಸರ್ಜರಿ ಮಾಡಬೇಕಾದ್ರೆ ದೊಡ್ಡದಾಗಿ ಇನ್ಸಿಷನ್ ಕೊಡಬೇಕಾಗತ್ತೆ, ಕಟ್ ಮಾಡಬೇಕಾಗತ್ತೆ, ಆಲ್ಮೋಸ್ಟ್ ಹೊಟ್ಟೆ ಕಟ್ ಮಾಡಬೇಕಾಗತ್ತೆ. ಆಮೇಲೆ ಅಷ್ಟು ದೊಡ್ಡ ಕಟ್ ಇದ್ದಾಗ ಆಬ್ವಿಯಸ್ಲಿ ರಿಕವರಿ ಏನಿದೆಯಲ್ಲ, ನೋವು ಹೆಚ್ಚಿಗೆ ಇರುತ್ತೆ. ನೋವು ಹೆಚ್ಚಿಗೆ ಇರೋದ್ರಿಂದ ಚುಚ್ಚುಮದ್ದು, ನೋವು ನಿರೋಧಕ ಚುಚ್ಚುಮದ್ದು, ಇಂಜೆಕ್ಷನ್ಸ್ ಅವೆಲ್ಲ ಹೆಚ್ಚಿಗೆ ಕೊಡಬೇಕಾಗುತ್ತೆ. ಸೊ ಸೈಡ್ ಎಫೆಕ್ಟ್ಸ್ ಹೆಚ್ಚಿಗೆ ಇರುತ್ತೆ. ಅದಾದಮೇಲೆ ಈವನ್ ಇನ್ಫೆಕ್ಷನ್, ವೂಂಡ್ ಇನ್ಫೆಕ್ಷನ್ ಅಂತ ಏನು ಕರಿತೀವಿ, ಅದು ಕೂಡ ಹೆಚ್ಚಿಗೆ ಆಗೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ಆಬ್ವಿಯಸ್ಲಿ ಕಾಸ್ಮೆಟಿಕ್, ನೋಡೋಕ್ಕೆ ಯಾರಿಗಾರು ಒಂದು ದೊಡ್ಡದು ಸ್ಕಾರ್ ಇತ್ತು ಅಂದರೆ ನೋಡೋಕ್ಕೆ ಅಂದವಾಗಿ ಕಾಣೋದು ಇಲ್ಲ. ಸೊ ಇವೆಲ್ಲ ನ್ಯೂನತೆ ಅಂತ ಕರಿಬೋದು ನಾವು ಓಪನ್ ಸರ್ಜರಿದು. ಇದನ್ನು ಕಡಿಮೆ ಮಾಡೋಕ್ಕೋಸ್ಕರ ಲ್ಯಾಪ್ರೋಸ್ಕೋಪಿ ಆರ್ ಕೀ ಹೋಲ್ ಸರ್ಜರಿ ಅಂತ ಸೆಕೆಂಡ್ ವಿಧಾನ ಇದು ಬಂತು. ಇದು ಆಲ್ಮೋಸ್ಟ್ ಈಗ ಒಂದು 40-45 ವರ್ಷದಿಂದ ಚಾಲ್ತಿಯಲ್ಲಿದೆ ಅಂತ ಹೇಳ್ಬೋದು. ಅದರೊಳಗಡೆ ಸೇಮ್ ಎಲ್ಲ ಕಾಯಿಲೆಗಳು ಏನು ಓಪನ್ ಆಗಿ ನಾವು ಸರ್ಜರಿ ಮಾಡ್ತಾ ಇದ್ವಿ ಅವೆಲ್ಲವನ್ನು ನಾವು ಚಿಕ್ಕ ಚಿಕ್ಕ ಕಟ್ಸ್ ಮಾಡಿಬಿಟ್ಟು ಅದರಿಂದನೇ ಇವೆಲ್ಲ ಸರ್ಜರಿ ಮಾಡ್ಬೋದು. ಸೊ ಹಾಗಾದರೆ ಈ ರೋಬೋಟಿಕ್ ಎದಕ್ಕೆ ಬೇಕಾಯಿತು? ವೆನ್ ಇಟ್ ಕ್ಯಾನ್, ಈ ಲ್ಯಾಪ್ರೋಸ್ಕೋಪಿನೇ ಇವೆಲ್ಲ ನ್ಯೂನತೆನ ಸರಿದೂಗಿಸ್ತದಂದರೆ ರೋಬೋಟಿಕ್ ಆವಿಷ್ಕಾರದ ಅವಶ್ಯಕತೆ ಇದ್ದಿದ್ದಿಲ್ಲ. ಬಟ್ ಅಗೇನ್ ಈ ಕೀ ಹೋಲ್ ಸರ್ಜರಿ ಇರ್ಬೋದು, ಲ್ಯಾಪ್ರೋಸ್ಕೋಪಿ ಸರ್ಜರಿ ಇರ್ಬೋದು, ಅದು ತನ್ನದೇ ಆದ ಅಗೇನ್ ಸೈಡ್ ಎಫೆಕ್ಟ್ಸ್ ಅನ್ಬೋದು, ಇಲ್ಲ ಕೆಲವೊಂದು ಲಿಮಿಟೇಷನ್ ಅಂತ ಕರಿತೀವಿ, ಇದು ಎಲ್ಲದೂ ಮಾಡೋಕ್ಕಾಗೋದಿಲ್ಲ ಅಂಥ ಲಿಮಿಟೇಷನ್ ಇತ್ತು. ಎಸ್ಪೆಷಲಿ ಏನಾಗುತ್ತೆ, ಲ್ಯಾಪ್ರೋಸ್ಕೋಪಿ ಈವೊಂದು ಅದು ಚಿಕ್ಕ ಚಿಕ್ಕ ಹೋಲ್ಗಳು ಇದ್ದರೂ ಕೂಡ ನಮಗೆ ಒಳಗಡೆ ಎಸ್ಪೆಷಲಿ ಕ್ಲಿಷ್ಟಕರ ಕ್ರಿಟಿಕಲ್ ಏರಿಯಾಸಲ್ಲಿ ಎಲ್ಲಿ ಇರುತ್ತಲ್ವ ಅಲ್ಲಿ ಸರ್ಜರಿ ಮಾಡೋದು ಕಷ್ಟ ಆಗುತ್ತೆ. ಯಾಕಂದರೆ ನಾವು ಹೊರಗಡೆಯಿಂದ ಮಾಡ್ತಾ ಇರ್ತೀವಿ, ಅದು ಇರೋದು ಆಲ್ಮೋಸ್ಟ್ ಒಂದು 15-20 ಸೆಂಟಿಮೀಟ್ರ್ ದೂರದಲ್ಲಿರುತ್ತೆ. ಸೊ ಅಷ್ಟು ಪ್ರಿಸಿಷನ್ ಬರೋದಿಲ್ಲ. ಸೊ ಅಂಥದನ್ನೆಲ್ಲ ಕಡಿಮೆ ಮಾಡೋದಕ್ಕೋಸ್ಕರ ಹೊಸ ಆವಿಷ್ಕಾರ ಬಂದಿದ್ದೆ ರೋಬೋಟಿಕ್ ಸರ್ಜರಿ. ಸೊ ಮುಂದೆ ಹೋಗ್ತಾ ಸೊ ರೋಬೋಟಿಕ್ ಸರ್ಜರಿದು ಅಡ್ವಾಂಟೇಜಸ್ ಓವರ್ ದೀಸ್ ಅನ್ಕೊಂಡಿದ್ದೆ ಡಾಕ್ಟರ್. ಆ್ಯಕ್ಚುಲಿ ಸ್ಪೆಷಲಿ ಅಂದರೆ ಈ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ಗೆ ಸಂಬಂಧಪಟ್ಟಂಗೆ ಈ ಸರ್ಜರಿ ಮಾಡೋದ್ರಿಂದ ಅಡ್ವಾಂಟೇಜಸ್ ಏನಿರಬಹುದು? ಸೊ ಈಗ ನಮ್ಮದು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸರ್ಜರಿಯಲ್ಲಿ ನಾವೇನು ಮಾಡ್ತೀವಿ, ಎಲ್ಲ ಹೊಟ್ಟೆ ಒಳಗಡೆ ಯಾವುದೇ ಕ್ಯಾನ್ಸರ್ ಇರ್ಬೋದು, ಇಲ್ಲ ಈವನ್ ಬೆನೈನ್ ಕಂಡೀಷನ್, ನಾನ್ ಕ್ಯಾನ್ಸರಸ್ ಕಂಡೀಷನ್ ಕೂಡ ಇರ್ಬೋದು. ಕೆಲವೊಮ್ಮೆ ಹೇಳಬೇಕು ಆಯ್ತಂದರೆ ಅಲ್ಸರ್ ಇರುತ್ತೆ, ಅಲ್ಸರ್ ಏನಾರ ಹೊಡೆದೋಗಿರ್ಬೋದು, ಇಲ್ಲ ಅಲ್ಸರ್ ಹುಣ್ಣಾದಂಗೆ ಆಗಿರ್ಬೋದು, ಇಲ್ಲ ಅಲ್ಸರಿಂದ ಆಗಿಬಿಟ್ಟು ಕ್ಯಾನ್ಸರ್ ಆಗಿರ್ಬೋದು, ಇಲ್ಲ ಚಿಕ್ಕ ಕರಳು ದೊಡ್ಡ ಕರಳಲ್ಲಿ ಕ್ಯಾನ್ಸರ್ ಆಗಿರ್ಬೋದು, ಇಲ್ಲ ಯಕೃತ್ತಲ್ಲಿ ಗಂಟಾದಂಗೆ ಆಗಿರ್ಬೋದು, ಇಲ್ಲ ಪ್ಯಾನ್ಕ್ರಿಯಾಸ್, ಯಾವುದೇ ಥರನಾದ ಹೊಟ್ಟೆ ಒಳಗಡೆ ಏನೇ ಕಾಯಿಲೆ ಇದ್ದರೂ ಕೂಡ ಯೂಶ್ವಲಿ ಸರ್ಜರಿ ಅವಶ್ಯಕತೆ ಬೀಳುತ್ತೆ. ಸೊ ಈಗ ಸರ್ಜರಿ ನಾ ಹೇಳ್ದಂಗೆ ಆ 3 ವಿಧಾನದಲ್ಲಿ ನಾವು ಯೂಶ್ವಲಿ ರೋಬೋಟಿಕ್ ಸರ್ಜರಿನ ಜನರಿಗೆ ಪ್ರಿಫರ್ ಮಾಡೋಕ್ಕೆ ಹೇಳ್ತೀವಿ. ಯಾಕೆ, ಯಾವ ಅಡ್ವಾಂಟೇಜಸ್ ಯಾಕೆ ಅಂತಂದರೆ, ನಾನು ಕೆಲವು ನ್ಯೂನತೆ ಹೇಳಿದೆ, ನಾನು ಓಪನ್ ಸರ್ಜರಿ ನ್ಯೂನತೆ, ಲ್ಯಾಪ್ರೋಸ್ಕೋಪಿ ನ್ಯೂನತೆ. ರೋಬೋಟಿಕ್ ಸರ್ಜರಿ ಕೆಲವೊಂದು ಹೊಸ ರಿಫೈನ್ಮೆಂಟ್ಸ್ ಇದೆ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ರೋಬೋಟಿಕ್ ಸರ್ಜರಿಲಿ 3D ವಿಷನ್ ಇದೆ. ಆಬ್ವಿಯಸ್ಲಿ ನಾವೀಗೆಲ್ಲ ಮೂವೀಸ್ ಎಲ್ಲ ಹೋದಾಗ ನೋಡ್ತೀವಿ 3 ಡೈಮೆನ್ಷನಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ಹೆಚ್ಚಿಗೆ ಚೆನ್ನಾಗಿ ಕಾಣಿಸ್ತು ಅಂದರೆ ಆಬ್ವಿಯಸ್ಲಿ ಕಾಂಪ್ಲಿಕೇಶನ್ ನಮಗೆ ಕಡಿಮೆ ಆಗುತ್ತೆ. ಯಾಕಂದರೆ ನೀವು ಎಷ್ಟು ಚೆನ್ನಾಗಿ ನೋಡ್ತೀರೋ ಅಷ್ಟು ನೀವು ಸರೌಂಡಿಂಗ್ ಸ್ಟ್ರಕ್ಚರ್ ಜೊತೆ ಡಿಸೆಕ್ಷನ್ನು ಅಂದರೆ ಸಪ್ರೇಟ್ ಮಾಡೋದಾಗಿರ್ಬೋದು, ಅದೆಲ್ಲ ಚೆನ್ನಾಗಿರುತ್ತೆ. ಇನ್ನೊಂದು ಡೆಪ್ತ್ ಪರ್ಸೆಪ್ಷನ್ ಅಂತ ಕರಿತೀವಿ. ಅಗೇನ್ 3D ವಿಷನ್ನಿಂದ ನಮ್ಮದು ಹಿಂದೆ ಮುಂದೆ, ಯಾಕಂದರೆ ಏನಾಗುತ್ತೆ ಹೊಟ್ಟೆ ಒಳಗಡೆ ಬಹಳ ಹತ್ರನೇ ಚಿಕ್ಕ ಕರಳು ದೊಡ್ಡ ಕರಳು ಭಾಳ ಬೇಕಾದಷ್ಟು ಆರ್ಗನ್ಸ್ ಒಳಗಡೆ ಭಾಳ ಕ್ಲೋಸ್ ನಿಟ್ಟಿನಲ್ಲಿ ಇರ್ತವೆ. ಸೊ ಡೆಪ್ತ್ ಪರ್ಸೆಪ್ಷನ್ನಿಂದ ನಮಗೆ ಹೆಚ್ಚಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ಅದ್ರ ಅಲ್ಲದೆ ಇನ್ನೊಂದು ಏನಾಗುತ್ತೆ ಅಂತಂದರೆ, ಲ್ಯಾಪ್ರೋಸ್ಕೋಪಿಲಿ ದ ಇನ್ಸ್ಟ್ರೂಮೆಂಟ್ ಮೂವ್ಮೆಂಟ್ ಏನಿದೆ ಅಲ್ಲ, ಓನ್ಲಿ ಒಳಗಡೆ ಹೋಗೋದು ಹೊರಗಡೆ ಬರೋದು ಆ ರೀತಿ ಆಗ್ತಾ ಇರುತ್ತೆ. ವೆರಾಸ್ ರೋಬೋಟಿಕ್ ಸರ್ಜರಿ ನಮ್ಮದು ಆಲ್ಮೋಸ್ಟ್ ಎಂಡೋರಿಶ್ ಟೆಕ್ನಾಲಜಿ ಅಂತ ಕರಿತೀವಿ ರೋಬೋಟಿಕ್ ಸರ್ಜರಿಯಲ್ಲಿ. ಅದರೊಳಗಡೆ ಏನಾಗುತ್ತೆ, ಅದು ರೋಬೋಟಿಕ್ ಒಳಗಡೆ ಇರೋ ಇನ್ಸ್ಟ್ರೂಮೆಂಟ್ಸು ನಮ್ಮ ಕೈ ಹೇಗೆ ಮೂವ್ ಆಗುತ್ತಲ್ಲ ಆ ರೀತಿ ಮೂವ್ ಆಗ್ತವೆ ಒಳಗಡೆ. ಸೊ ಇದರಿಂದಾಗಿ ನಾವು ಭಾಳ ಚೆನ್ನಾಗಿ ಆಪ್ರೇಷನ್ ಮಾಡೋಕ್ಕೆ ಸಹಕಾರಿಯಾಗುತ್ತೆ. ಎಸ್ಪೆಷಲಿ ಕ್ರಿಟಿಕಲ್ ಏರಿಯಾಸ್, ಎಸ್ಪೆಷಲಿ ನಮ್ಮದು ಕೆಳಗಡೆ ಹೊಟ್ಟೆ ಕೆಳಗಡೆ ಇದು ಇರ್ಬೋದು, ಇಲ್ಲ ನಿಯರ್ ದ ಹಾರ್ಟ್ ಮೇಲೆ ಅಪ್ಪರ್ ಪಾರ್ಟಲ್ಲಿ, ಅಲ್ಲಿ ಭಾಳ ಅಡ್ವಾಂಟೇಜಸ್ ಆಗಿರುತ್ತೆ ಬೇರೆ ಟ್ರೆಡಿಷ್ನಲ್ ಮೆಥಡ್ಸಿಗೆ ಕಂಪೇರ್ ಮಾಡಿದರೆ. ಓಕೆ ಡಾಕ್ಟರ್, ಈ ಪ್ರಶ್ನೆ ಕೇಳೋದು ಎಷ್ಟು ಸೂಕ್ತ ಅಂತ ಗೊತ್ತಿಲ್ಲ, ಆದರೂ ಕೇಳಿಬಿಡ್ತೀನಿ. ಅಂದರೆ ಮನುಷ್ಯರು ಮಾಡೋ ಆಪ್ರೇಷನಲ್ಲೇ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಅಂಥದ್ರಲ್ಲಿ ರೋಬೋಟಿಕನ್ನು ನಂಬಬಹುದಾ? ಹೇಗೆ, ಯಾಕೆ ಇದನ್ನೇ ಪರ್ಟಿಕ್ಯುಲರ್ ಆಗಿ ಆಯ್ಕೆ ಮಾಡಬೇಕು? ಓಕೆ, ನೀವು ಹೇಳಿದ ಹಾಗೆ ಅದಕ್ಕೋಸ್ಕರನೇ ನಾವು ಈ ಪ್ರೋಗ್ರಾಮ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಏನಾಗುತ್ತೆ, ಎಲ್ಲರಿಗೂ ರೋಬೋಟಿಕ್ ಅಂದೇಟಿಗೆ ಇದು ರೋಬೋಟ್ ಮಾಡುತ್ತೆ ಅಂತ ಅನಿಸುತ್ತೆ. ಇಲ್ಲ, ಇದು ರೋಬೋಟಿಕ್ ಅಸಿಸ್ಟೆಡ್ ಸರ್ಜರಿ ಅಂತ. ಇದನ್ನು ಸರ್ಜರಿ ಮಾಡೋದು ಡಾಕ್ಟ್ರೇ, ಸರ್ಜನ್ನೇ ಮಾಡೋದು. ಬಟ್ ಏನಾಗುತ್ತೆ, ರೋಬೋಟಿಕ್ಸ್ದು ಹೆಲ್ಪ್ ತೊಗೊತೀವಿ ಸೊ ದಟ್ ಸ್ವಲ್ಪ ಪ್ರಿಸಿಷನ್ನು ಅದು ಇದು ಹೆಚ್ಚಿಗೆ ಆಗಲಿ ಅಂತ. ಹೊರತು ಬಿಟ್ಟರೆ ರೋಬೋಟಿಕ್ ಮಾಡೋದಿಲ್ಲ. ಅಗೇನ್ ನಾವು ಕುತ್ಕೊಂಡು ನಾವೇ ಮಾಡ್ತೀವಿ. ಬಟ್ ಈ ಒಂದು ರೀತಿ ಡಿಫ್ರೆಂಟ್ ಟೆಕ್ನಾಲಜಿ ವಿತ್ ಅಡ್ವಾನ್ಸ್ಡ್ ರಿಫೈನ್ಮೆಂಟ್ಸ್, ಆಮೇಲೆ ಬೆಟರ್ ಟೆಕ್ನಾಲಜಿ. ಸೊ ಇದರೊಳಗಡೆ ಅದು ಒಂದು ಭಾಳ ಜನರಿಗೆ ಅನಿಸುತ್ತೆ, ಬಟ್ ಇದರೊಳಗಡೆ ಸರ್ಜನ್ನೇ ಮಾಡೋದು, ರೋಬೋಟ್ ಮಾಡೋದಿಲ್ಲ.
ಓಕೆ ಡಾಕ್ಟರ್, ಇನ್ನು ಸರ್ಜರಿಯ ನಂತರದಲ್ಲಿ ಕನ್ಸರ್ನ್ ಹೆಂಗಿರಬೇಕು, ಟೇಕ್ ಕೇರ್ ಹೆಂಗಿರಬೇಕು? ಈಗ ರೋಬೋಟಿಕ್ ಸರ್ಜರಿ ಬೇರೆ ಸರ್ಜರಿಗಿಂತ ಈಗ ಏನಾಗುತ್ತೆ ಅಂತಂದರೆ ನಾನು ಹೇಳಿದಾಗೆ ಓಪನ್ ಸರ್ಜರಿಲಿ ನಿಮ್ಮ ದೊಡ್ಡ ಗಾಯ ಇರುತ್ತೆ, ಸೊ ರಿಕವರಿ ಭಾಳ ಲೇಟ್ ಆಗುತ್ತೆ. ಜನರು ನೋವಿರುತ್ತೆ, ಕೆಲಸಕ್ಕೆ ಹೋಗೋದಿಲ್ಲ ಭಾಳ ಜಲ್ದಿ, ಯಾಕಂದರೆ ಅವ್ರಿಗೆ ಆಬ್ವಿಯಸ್ಲಿ ನೋವೆಲ್ಲ ಆಗ್ತಾ ಇರುತ್ತೆ. ವೆರಸ್ ರೋಬೋಟಿಕ್ ಸರ್ಜರಿಲಿ ಭಾಳ ಚಿಕ್ಕ ಚಿಕ್ಕ ಹೋಲ್ಸ್ ಇರುತ್ತೆ, ಇದನ್ನು ಕೀ ಹೋಲ್ ಸರ್ಜರಿ ಅಂತಲೇ ಕರಿಬೋದು. ನಾವೊಂದು ಮಿನಿಮಮ್ ಬಂದ್ಬಿಟ್ಟು 8 ಮಿಲಿಮೀಟ್ರ್ ಅಷ್ಟು ಚಿಕ್ಕ ಚಿಕ್ಕ ಸ್ಕಾರ್ಸ್ ಇರುತ್ತೆ. ಸೊ ಎಷ್ಟು ಜಲ್ದಿ ರಿಕವರ್ ಆಗ್ತಾರೋ ಅಷ್ಟು ಕಾನ್ಫಿಡೆಂಟ್ ಆಗ್ತಾರೆ ಕೆಲಸಕ್ಕೆ ಹೋಗೋದಕ್ಕೆ. ಸೊ ನಮ್ಮದು ಸ್ಪೆಸಿಫಿಕ್ ಏನು ಅವರಿಗೆ ಆಫ್ಟರ್ ಕೇರ್ ಏನಿದೆಯಲ್ಲ ಅದು ಕಾಯಿಲೆ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ನೀವು ಓಪನ್ ಮಾಡಿ ಲ್ಯಾಪ್ರೋಸ್ಕೋಪಿ ಮಾಡಿ ರೋಬೋಟಿಕ್ ಮಾಡಿ ಅದರಿಂದ ಡಿಫ್ರೆನ್ಸ್ ಆಗೋದಿಲ್ಲ. ಬಟ್ ಆ ಸರ್ಜರಿ ಏನು ಮಾಡಿರ್ತೀವಲ್ಲ ಅದ್ರದ್ದು ನಾವು ಹೇಳ್ತೀವಿ, ಅದು ಯಾವುದೇ ಟ್ರೆಡಿಷ್ನಲ್ ಮೆಥಡಲ್ಲಿ ಮಾಡಿದ್ರು ಅದ್ರ ಪ್ರಕಾರ ಅದನ್ನು ಫಾಲೋ ಅಪ್ ಅಡ್ವೈಸ್ ಕೊಡ್ತೀವಿ. ಬಟ್ ರೋಬೋಟಿಕ್ ಅಂತಲೇ ಏನು ಸ್ಪೆಸಿಫಿಕ್ ಪ್ರಿಕಾಷನ್ ತೊಗೊಳ್ಳೋದು ಬೇಕಾಗಿಲ್ಲ. ಬಟ್ ಡೆಫಿನೆಟಾಗಿ ರೋಬೋಟಿಕ್ ಬೇರೆ ಸರ್ಜರಿ ಕಂಪೇರ್ ಮಾಡಿದರೆ ಜಲ್ದಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ಬೋದು, ನೋವು ಕಡಿಮೆ ಇರುತ್ತೆ, ಆಮೇಲೆ ಕಾಸ್ಮೆಸಿಸ್ ನೋಡೋಕ್ಕೂ ಸ್ಕಾರ್ಸು ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಆಲ್ಮೋಸ್ಟ್ ಒಂದು 6 ಮಂತ್ 1 ವರ್ಷ ಆದಮೇಲೆ ಗೊತ್ತೇ ಆಗೋದಿಲ್ಲ ಇಷ್ಟು ದೊಡ್ಡ ಸರ್ಜರಿ ಆಗಿದೆ ಅಂತ ಹೇಳಿ. ಓಕೆ ಡಾಕ್ಟರ್, ಇನ್ನು ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಬೇರೆ ಯಾವುದಕ್ಕೆಲ್ಲ ಈ ರೋಬೋಟಿಕ್ ಸರ್ಜರಿಯನ್ನು ಬಳಸಲಾಗ್ತಾ ಇದೆ? ನಮ್ಮ ಮಣಿಪಾಲ್ ಆಸ್ಪತ್ರೆ ಓಲ್ಡ್ ರೇಟ್ಪೋರ್ಟ್ ಒನ್ ಆಫ್ ದ ಫಸ್ಟ್ ಹಾಸ್ಪಿಟಲ್ಸ್ ಅಂತ ಕರಿಬೋದು ನಾವು. ಆಲ್ಮೋಸ್ಟ್ 2011-12ರಿಂದನೇ ನಾವು ಶುರು ಮಾಡಿದ್ದೀವಿ ಇದೆಲ್ಲ ಮಾಡೋದಕ್ಕೆ. ಸೊ ಈಗ ಲಾಸ್ಟ್ 1-2 ವರ್ಷದಲ್ಲಿ ಮೊದಲಿಗೆಲ್ಲ ನಾವು ಹೊಟ್ಟೆ ಕರಳು ಎಲ್ಲ ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಪ್ರೊಸೀಜರ್ಸು, ಈವನ್ ಹಾರ್ಟ್ ಪ್ರೊಸೀಜರ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ಈಗ ಹೊಸದಾಗಿ ನಾವು ಈವನ್ ಸ್ಪೈನ್ ಇರ್ಬೋದು, ಸ್ಪೈನ್ ಡಿಪಾರ್ಟ್ಮೆಂಟಲ್ಲಿ, ಇಲ್ಲ ನಮ್ಮ ಮೂಳೆ ಆರ್ಥೋಪೆಡಿಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ರೋಬೋಟಿಕ್ ವಿಧಾನದಿಂದ ಆಪರೇಷನ್ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಓಕೆ ಡಾಕ್ಟರ್, ಇನ್ನು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ಗೆ ಸಂಬಂಧಪಟ್ಟಂಗೆ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್, ಅಡ್ವಾನ್ಸ್ಡ್ ಟೆಕ್ನಾಲಜಿ ಬಗ್ಗೆ ಹೇಳೋದಾದರೆ? ಸೊ ಎಸ್ಪೆಷಲಿ ರೋಬೋಟಿಕ್ಕು ಬೇರೆ ಲ್ಯಾಪ್ರೋಸ್ಕೋಪಿಕ್ ಕಂಪೇರ್ ಮಾಡಿದರೆ ಒಂದು 2-3 ಟೆಕ್ನಾಲಜೀಸ್ ಇದೆ. ಒಂದು ಬಂದ್ಬಿಟ್ಟು ಫೈರ್ಫ್ಲೈ ಟೆಕ್ನಾಲಜಿ ಅಂತ ಕರಿತೀವಿ. ಈ ಫೈರ್ಫ್ಲೈ ಟೆಕ್ನಾಲಜಿಯಲ್ಲಿ ಏನಾಗುತ್ತೆ ಅಂತಂದರೆ ಎಸ್ಪೆಷಲಿ ನಾವು ಹೊಟ್ಟೆ ಒಳಗಡೆ ಚಿಕ್ಕ ಕರಳು ದೊಡ್ಡ ಕರಳನ್ನು ಯಾವುದರ ಕಾಯಿಲೆ ಇದ್ದಾಗ, ಇಲ್ಲ ಕ್ಯಾನ್ಸರ್ ಇರ್ಬೋದು, ಅದೆಲ್ಲ ಇದ್ದಾಗ ನಾವೇನು ಮಾಡ್ತೀವಿ, ಯೂಶ್ವಲಿ ಅದನ್ನು ಕಟ್ ಮಾಡಿಬಿಟ್ಟು ಮತ್ತೆ ಜೋಡಿಸ್ತೀವಿ. ಈಗ ಜೋಡಿಸಿದಾಗ ಅದು ಹೀಲಿಂಗ್ ಆಗಬೇಕು ಅಂತಂತಂದರೆ ಮೇನ್ ಬರುತ್ತೆ ಸಂಚಾರ. ರಕ್ತ ಸಂಚಾರ ಚೆನ್ನಾಗಿದ್ದಷ್ಟು ಹೀಲಿಂಗ್ ಚೆನ್ನಾಗಾಗುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ, ಹೀಲ್ ಆಗಲಿಲ್ಲ ಅಂತಂದರೆ ಅನಾಸ್ಟಮೋಟಿಕ್ ಲೀಕ್ ಅಂತ ಕರಿತೀವಿ. ಅವಾಗೇನಾಗುತ್ತೆ, ಮಲ ಮೂತ್ರ ಎಲ್ಲ ಒಳಗಡೆ ಇದು ಆಗಿಬಿಟ್ಟು ಪೇಷಂಟು ತೀರ್ಕೊಳ್ಳಬಹುದು, ಆ ರೀತಿ ಇದಾಗುತ್ತೆ. ಸೊ ಹೀಲಿಂಗಿಗೆ ಇಂಪಾರ್ಟೆಂಟ್ ಬಂದ್ಬಿಟ್ಟು ರಕ್ತ ಸಂಚಾರ. ಸೊ ಈ ರೋಬೋಟಿಕಲ್ಲಿ ಒಂದು ಫೈರ್ಫ್ಲೈ ಟೆಕ್ನಾಲಜಿ ಅಂತ ಇದೆ. ಇದರೊಳಗಡೆ ಏನು ಮಾಡ್ತೀವಿ, ನಾವು ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ಅದು ಕ್ಯಾಮ್ರಾನೇ ಕಲರೇ ಚೇಂಜ್ ಆಗೋಗ್ಬಿಡುತ್ತೆ. ಅದು ಎಕ್ಸಾಕ್ಟ್ಲಿ ನಾವು ಎಲ್ಲಿ ಕಟ್ ಮಾಡಬೇಕು ಅಂತಿದ್ದೀವಲ್ಲ ಅಲ್ಲಿ ತನಕ ರಕ್ತ ಸಂಚಾರ ಇದೇನಾ ಇಲ್ಲ ಅಂತ ತೋರಿಸುತ್ತೆ. ಸೊ ನಾವು ಅದ್ರ ಮೇಲೆ ನಾವು ಎಲ್ಲಿ ಇಂಟೆಸ್ಟೈನ್ಸ್ನ ಕಟ್ ಮಾಡಬೇಕು, ಎಲ್ಲಿ ಜೋಡಿಸ್ಬೇಕು ಅಂತ. ಸೊ ಇದು ನಮಗೆ ಬಹಳ ಹೆಲ್ಪ್ ಆಗುತ್ತೆ. ಸೊ ದಟ್ ಪೇಷಂಟಿಗೆ ಆ ಆಪ್ರೇಷನ್ ಆದಮೇಲೆ ಯಾವುದೇ ರೀತಿಯಾದ ತೊಂದರೆ ಆಗಲ್ದೊಳಕ್ಕೆ ನೋಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಇನ್ನೊಂದು ಸ್ಮಾರ್ಟ್ ಫೈರ್ ಟೆಕ್ನಾಲಜಿ ಅಂತ, ಇದನ್ನು ಕಂಟಿನ್ಯೂವೇಷನ್ ಎಸ್ಪೆಷಲಿ ಚಿಕ್ಕ ಕರಳು ದೊಡ್ಡ ಜೊತೆಗೆ ಸ್ಮಾರ್ಟ್ ಫೈರ್ ಅಂತಂತಂದರೆ ಈಗೆಲ್ಲ ನಾವು ಕೈಯಿಂದ ಹೊಲಿಗೆ ಹಾಕ್ತಿದ್ವಿ ಮೊದಲಿಗೆಲ್ಲ. ಈಗೆಲ್ಲ ನಾವು ಆಲ್ಮೋಸ್ಟ್ ಭಾಳ ಸರ್ಜರೀಸಲ್ಲೆಲ್ಲ ಹೊಲಿಗೆನೇ ಹಾಕೋದಿಲ್ಲ, ಎಲ್ಲ ಒಂದು ಮೆಷಿನ್ ಟೈಪ್ ಬಂದಿದೆ. ಸ್ಟ್ಯಾಪ್ಲರ್ಸ್ ಏನು ನಾವು ಸ್ಟ್ಯಾಪ್ಲರ್ ಟೆಕ್ನಾಲಜಿ ಅಂತ ಕರಿತೀವಿ, ಆ ರೀತಿ ಬಂದಿದೆ. ಅದು ಅಗೇನ್ ರೋಬೋಟಿಕಲ್ಲಿ ನಾವು ಯಾವುದು ಕರಳನ್ನ ಕಟ್ ಮಾಡಿ ಜೋಡಿಸ್ಬೇಕು ಅದೆಲ್ಲ ಮೆಷಿನ್ ಹೆಲ್ಪಲ್ಲೇ. ಸೊ ಸ್ಮಾರ್ಟ್ ಫೈರ್ ಅಂತ ಹೇಳಿ ಅದರಿಂದನೇ ಕಟ್ ಮಾಡಿ ಜೋಡಿಸ್ಬಿಡ್ತೀವಿ. ಓಕೆ ಡಾಕ್ಟರ್, ನಾನು ಆಗಲೇ ಹೇಳಿದೆ, ಅಂದರೆ ಇಂತಹ ಸಮಸ್ಯೆ ಅನ್ನುವಂಥದ್ದು ಯಾವುದೇ ಏಜ್ ಗ್ರೂಪನ್ನು ನಾವು ಕನ್ಸಿಡರ್ ಮಾಡೋ ಹಾಗಿಲ್ಲ, ಎಲ್ಲವರಲ್ಲೂ ಕಂಡುಬರುವಂತಹ ಸಮಸ್ಯೆ ಇದಾಗ್ಬಿಟ್ಟಿದೆ. ಈ ಸರ್ಜರಿ ಅನ್ನುವಂಥದ್ದು ಅದಕ್ಕೇನಾದರೂ ಏಜ್ ಲಿಮಿಟ್ ಇದೆಯಾ, ಹೇಗೆ? ಅಂದರೆ ಮಕ್ಕಳಿಗೂ ಮಾಡ್ಬೋದಾ, ಹಿರಿಯರಿಗೂ ಮಾಡ್ಬೋದಾ, ಹೇಗೆ? ಈಗ ಕಾಯಿಲೆ ನೀವು ಹೇಳಿದಾಗೆ ನಮ್ಮ ಈಗಿನ ಊಟದ ಪದ್ಧತಿ ಇರ್ಬೋದು, ವೆಸ್ಟರ್ನೈಸ್ ಡಯಟ್ ಅಂತ ನಾವೇನು ಹೇಳ್ತಿದ್ದೀವಲ್ಲ, ಮೊದಲಿಗಾದರೆ ಕೆಲವೊಂದು ಕಾಯಿಲೆಗಳು ಸ್ಪೆಸಿಫಿಕ್ ಏಜ್ ಗ್ರೂಪಲ್ಲಿ ಬರ್ತಾಯಿದ್ವು. ಕ್ಯಾನ್ಸರ್ ಅಂದರೆ ನಾವೆಲ್ಲ 50-60 ವರ್ಷ ಅಂತ. ಬಟ್ ಈಗೆಲ್ಲ ನಾವು ಈವನ್ 15 ವರ್ಷ 20 ವರ್ಷದ ಮಕ್ಕಳಲ್ಲಿ ಅಲ್ಲ ಯಂಗ್ ಅಡಲ್ಟ್ಸಲ್ಲೂ ಕೂಡ ನಾವು ಈ ಕಾಯಿಲೆಯಿಂದ ಬಳಲ್ತಾ ಇರೋದು ನೋಡ್ತೀವಿ. ರೋಬೋಟಿಕ್ ಸರ್ಜರಿಗೆ ಅಟ್ಲೀಸ್ಟ್ ಒಂದು ಸೆಟ್ ಏಜ್ ಲಿಮಿಟ್ ಅಂತಿಲ್ಲ, ಯಾಕಂದರೆ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದ ಬಾಡಿ ಹ್ಯಾಬಿಟಸ್ ಅಂತ ಕರಿತೀವಿ, ಹೇಗಿದ್ದಾರೆ ಅಂತ ಹೇಳಿ. ಈಗಿನ 10-12 kg ವರ್ಷದ ಮಕ್ಕಳು ಕೂಡ ಅಕಸ್ಮಾತ್ ಒಂದು ರೀತಿ ಬಿಲ್ಟ್ ಎಲ್ಲ ಚೆನ್ನಾಗಿತ್ತು ಅಂದರೆ ಅದರೊಳಗೂ ಕೂಡ ರೋಬೋಟಿಕ್ ಮಾಡ್ಬೋದು. ಸ್ಪೆಸಿಫಿಕ್ ಏಜ್ ಗ್ರೂಪ್ ಅಂತ ಏನೂ ಇಲ್ಲ. ಬಟ್ ಡೆಫಿನೆಟಾಗಿ ಇನ್ಸ್ಟ್ರೂಮೆಂಟ್ಸು ಅಡಲ್ಟ್ ಇನ್ಸ್ಟ್ರೂಮೆಂಟ್ಸೇ ಯೂಸ್ ಆಗ್ತವೆ. ಬಟ್ 15 ವರ್ಷದ ಮೇಲ್ಪಟ್ಟು ಯಾವುದೇ ಅದರ ವ್ಯಕ್ತಿಗೂ ಕೂಡ ನಾವು ಈ ಟೆಕ್ನಾಲಜಿ ಯೂಸ್ ಮಾಡಿಬಿಟ್ಟು ನಾವು ಸರ್ಜರಿ ಮಾಡ್ಬೋದು. ಡಾಕ್ಟರ್, ತಾವೇ ಹೇಳಿದರೆ 2013ಇಂದ ಏನೋ ಈ ಆಪರೇಷನ್ ನಮ್ಮ ಹಾಸ್ಪಿಟಲ್ ನಡೀತಾ ಇದೆ ಅಂತ. ಸೊ ಸ್ಪೆಷಲ್ ಕೇಸಸ್ ಏನಾದರೂ ತಾವು ನೋಡಿರುವಂಥದ್ದು ಇಲ್ಲಿಯವರೆಗೆ?
ಸ್ಪೆಷಲ್ ಕೇಸಸ್ ಅಂತಂತಂದರೆ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ರೊಬೋಟಿಕ್ ಸರ್ಜರಿಯಲ್ಲಿ ಏನಾಗುತ್ತೆ ಅಂತಂದರೆ ನಾವೀಗ ಆಲ್ಮೋಸ್ಟ್ ಒಂದು 10-12 ವರ್ಷದಿಂದ ನಮ್ಮ ಆಸ್ಪತ್ರೆಯಲ್ಲಿ ನಾವು ಮಾಡ್ಕೋತಾ ಬರ್ತಾ ಇದ್ದೀವಿ. ಸೊ ಅದ್ರ ಮುಖಾಂತರ ನಮ್ಮ ಹತ್ರ ಎಸ್ಪೆಷಲಿ ಈವನ್ ಹೊರಗಡೆಯಿಂದ ಬಾಂಗ್ಲಾದೇಶ್ ಇರ್ಬೋದು, ಮಾಲ್ಡೀವ್ಸ್ ಇರ್ಬೋದು, ಇಲ್ಲ ಶ್ರೀಲಂಕಾ ಇರ್ಬೋದು, ನಮ್ಮ ಹತ್ರ ಬಹಳ ಕಾಂಪ್ಲಿಕೇಟೆಡ್ ಕೇಸಸ್ ಕೂಡ ಎಸ್ಪೆಷಲಿ ಕೆಲವೊಬ್ರು ಯಾರು ರೊಬೋಟಿಕ್ಕಿಂದನೇ ಮಾಡಿಸ್ಕೋಬೇಕು ಅಂತಿರೋರು ಕೂಡ ಮೆಡಿಕಲ್ ಟೂರಿಸಮ್ ಅಂತ ಏನು ಕರಿತೀವಲ್ಲ ಅದ್ರ ಪ್ರಕಾರ ನಮ್ಮ ಹತ್ರ ಬರ್ತಾ ಇರ್ತಾರೆ. ಸೊ ಅವರಿಗೆ ನಾವು ಡೆಫಿನೆಟಾಗಿ ಆಫರ್ ಮಾಡ್ತೀವಿ. ಆ್ಯಂಡ್ ಮೇನ್ ಏನಾಗುತ್ತೆ ಅಂತಂದರೆ ರೊಬೋಟಿಕ್ ಸರ್ಜರಿ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಔಟ್ಕಮ್ ಈಸ್ ಇಂಪಾರ್ಟೆಂಟ್. ಮಾಡೋದು ಇಂಪಾರ್ಟೆಂಟ್. ಔಟ್ಕಮ್ಮಿಗೆ ಬರೀ ಸರ್ಜನ್ ಒಂದೇ ಇಂಪಾರ್ಟೆಂಟ್ ಆಗಲ್ಲ, ಈವನ್ ದ ಹೋಲ್ ಟೀಮ್, ಎಲ್ಲ ತಂಡ ಬೇಕಾಗುತ್ತೆ. ಒಂದು ಸರ್ಜರಿನ ಒಂದು ಪ್ರಾಪರಾಗಿ ಮಾಡಬೇಕಾಗುತ್ತೆ ಅಂತಂದರೆ ನಾವು ಆಲ್ಮೋಸ್ಟ್ ಈಗ ಒಂದು 10-12 ವರ್ಷ ಮಾಡ್ತಿರೋದ್ರಿಂದ ನಮ್ಮದು OT ಸಿಸ್ಟರ್ಸ್ ಇರ್ಬೋದು, ಇಲ್ಲ ಟೆಕ್ನಿಷಿಯನ್ಸ್ ಇರ್ಬೋದು, ಅನೆಸ್ಥೆಟಿಸ್ಟ್ ಇರ್ಬೋದು, ಎಲ್ಲ ಒಂದು ವೆಲ್ ಆಯಿಲ್ಡ್ ಮೆಷಿನರಿ ಅಂತ ಒಂದು ಒಳ್ಳೆ ನೆಟ್ವರ್ಕ್ ಇರೋದ್ರಿಂದ ಎಲ್ಲ ಕಾಂಪ್ಲಿಕೇಟೆಡ್ ಕೇಸಸ್, ಯಾವುದೇ ಥರನಾದರೂ ಕಾಂಪ್ಲಿಕೇಟೆಡ್ ಕೇಸಸ್ ಬಂದರೂ ಕೂಡ ನಾವು ರೊಬೋಟಿಕ್ ವಿಧಾನದಲ್ಲಿ ಸಕ್ಸಸ್ಫುಲಿ ಸರ್ಜರಿ ಮಾಡೋಕ್ಕೆ ಆಗ್ತಾಯಿದೆ. ಓಕೆ ಡಾಕ್ಟರ್, ಇನ್ನು ಪೇಷಂಟ್ಗಳು ಇದೇ ಸರ್ಜರಿನ ಯಾಕಾಗಿ ಆಪ್ಟ್ ಮಾಡಬೇಕು? ಏನಾಗುತ್ತೆ ಅಂತಂತಂದರೆ ನಾನು ಹೇಳಿದಾಗೆ, ಈಗ ಮೊದಲು ಹೇಳಿದಾಗೆ ರೊಬೋಟಿಕ್ ಸರ್ಜರಿ ಟ್ರೆಡಿಷ್ನಲ್ ಓಪನ್ ಸರ್ಜರಿ ಇರ್ಬೋದು, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಗಿಂತ ಬಹಳ ವಿಭಿನ್ನವಾಗಿದೆ, ಬಹಳ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಆಗಿದೆ. ಆಬ್ವಿಯಸ್ಲಿ ಅದರಿಂದ ಆಗಿಬಿಟ್ಟು ನಮ್ಮದು ಓನ್ NCBI ಡೇಟಾ ಕೂಡ ಹೇಳುತ್ತೆ, ದ ಕಾಂಪ್ಲಿಕೇಶನ್ ರೇಟ್, ನಾವೇನು ಸರ್ಜರಿ ಆದಮೇಲೆ ಕಾಂಪ್ಲಿಕೇಶನ್ ಅದು ಇದು ಎಲ್ಲ ಡೇಟಾ ಕಂಪ್ಯಾರಿಟಿವ್ಲಿ ರೊಬೋಟಿಕ್ ಸರ್ಜರಿಯಲ್ಲಿ ಬಹಳ ಕಡಿಮೆ ಇದೆ. ಸೊ ಇದನ್ನು ನಾವೇಳ್ತೀವಿ, ಎಲ್ಲರಿಗೆ ಏನು ಅನಿಸುತ್ತೆ ರೊಬೋಟಿಕ್ ಅಂದಟಿಗೆ ಅವರಿಗೆ ಕಾಸ್ಟ್ಲಿ ಆಗುತ್ತೇನೋ ಅಂತ ಅದು ಒಂದು ಭಯ ಎಲ್ಲ ಜನರಲ್ಲಿ ಇದ್ದೇ ಇರುತ್ತೆ. ಸೊ ನಾವೇನು ಹೇಳ್ತೀವಿ ಅಂದರೆ ನಮ್ಮದು ನಾವು ಹೇಳಿದಾಗೆ ಆಲ್ಮೋಸ್ಟ್ 10-12 ವರ್ಷದಿಂದ ಮಾಡ್ತಿರೋದ್ರಿಂದ ನಾವು ಎಲ್ಲ ಸರ್ಜರಿಗೆ ಕ್ಲಿಷ್ಟಕರ ಕಾಂಪ್ಲಿಕೇಟೆಡ್ ಕೇಸಸ್ಸಿಗೆ ನಮ್ಮದು ಪ್ಯಾಕೇಜ್ ಇದೆ. ಸೊ ಅದರಿಂದ ಆಗ್ಬಿಟ್ಟು ನಾವು ಆಲ್ಮೋಸ್ಟ್ ಒಂದು 5-10% ಟ್ರೆಡಿಷ್ನಲ್ ಇರ್ಬೋದು, ಇಲ್ಲ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇರ್ಬೋದು, ಅದು ಒಂದು ಕಾಸ್ಟ್ ಒಂದು 5-10% ಹೆಚ್ಚಿಗೆ ಆಗ್ಬೋದು ಅಷ್ಟೇ ಅದ್ರ ಕಾಸ್ಟ್ ಕಂಪ್ಯಾರಿಸನಲ್ಲಿ. ಸೊ ಅದರಲ್ಲೇ ನಾವು ರೊಬೋಟಿಕ್ ಅಂತ ಈ ಅತ್ಯಾಧುನಿಕ ವಿಧಾನದಿಂದ ಸರ್ಜರಿ ಮಾಡ್ಬೋದು. ಸೊ ನಾವೇನಂತೀವಿ ಮೋರ್ ದೆನ್ ದ ಎಕಾನಮಿ, ದುಡ್ಡಿನಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಒಂದು ಇರ್ರೆಸ್ಪೆಕ್ಟಿವ್ ಆಫ್ ದ ಸೊಸೈಟಲ್ ಸ್ಟೇಟಸ್, ಅವರು ಬಡವರು ಇರ್ಬೋದು, ಇಲ್ಲ ಶ್ರೀಮಂತರಿರ್ಬೋದು, ಆದರೂ ನಾವು ಆಬ್ವಿಯಸ್ಲಿ ಎಲ್ಲರಿಗೂ ಏನು ಅನಿಸುತ್ತೆ ನಮ್ಮದು ಎಸ್ಪೆಷಲಿ ಹೆಲ್ತ್ ಬಂದಾಗ ಬೆಸ್ಟ್ ಆಫ್ ದ ಬೆಸ್ಟ್ ಪ್ರೊವೈಡ್ ಮಾಡಬೇಕು, ಯಾರೂ ಅದರಿಂದ ವಂಚಿತರಾಗಬಾರ್ದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾವು ಏನು ಹೇಳೋದು ಅಂತಂತಂದರೆ ಯಾರಿಗೂ ಈ ರೀತಿ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಕಾಯಿಲೆ ಇದ್ದವರಿಗೆ ರೊಬೋಟಿಕ್ ಈಗ ಈ ಎಲ್ಲ 3 ವಿಧಾನದಲ್ಲಿ ಬೆಸ್ಟ್ ವಿಧಾನ. ಅದು ದುಡ್ಡು ಅಷ್ಟಕ್ಕೊಂದೇನು ಡಿಫ್ರೆನ್ಸ್ ಆಗಲ್ಲ, ಒಂದು 5-10% ಹೆಚ್ಚಿಗೆ ಆಗ್ಬೋದು ಅಷ್ಟೇ. ಬಟ್ ಅದನ್ನು ಎಲ್ಲ ಇದನ್ನು ಪಡ್ಕೋಬೇಕು ಅನ್ನೋದು, ಈ ವಿಧಾನದ ಸವಲತ್ತನ್ನ ಎಲ್ಲರೂ ಪಡ್ಕೋಬೇಕು ಅನ್ನೋದೇ ನಮ್ಮ ಆಶಯ. ರೊಬೋಟಿಕ್ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಸರ್ಜರಿಯ ಅಡ್ವಾನ್ಸ್ಮೆಂಟ್ ಬಗ್ಗೆ ಹೇಳೋದಾದರೆ ಈಗ ಮುಂದೆ ಇನ್ನು ಫ್ಯೂಚರ್ ನಾ ಹೇಳಿದಾಗೆ ರೊಬೋಟಿಕ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 20 years ಆಗಿರ್ಬೋದು. ಸೊ ಇನ್ನು ಫ್ಯೂಚರ್ ಆಫ್ ರೊಬೋಟಿಕ್ಸ್ ಅಂತ ಹೇಳಿದರೆ 2 ಹೇಳಲು ಇಷ್ಟಪಡ್ತೀನಿ. ಒಂದು ಬಂದ್ಬಿಟ್ಟು ಟೆಲಿರೋಬೋಟಿಕ್ಸ್ ಅಂತ. ಟೆಲಿರೋಬೋಟಿಕ್ಸ್ ಅಂದರೆ ಆಲ್ರೆಡಿ ಒಮ್ಮೆ ಟ್ರೈ ಮಾಡಿದರು. ಟೆಲಿರೋಬೋಟಿಕ್ ಸರ್ಜರಿಯಲ್ಲಿ ಏನಾಗುತ್ತೆ ಅಂತಂತಂದರೆ ಸರ್ಜನ್ ಒಂದು ಹತ್ರ ಕೂತಿರ್ತಾರೆ, ಬಟ್ ಪೇಷಂಟು ಇನ್ನೊಂದು ಇರ್ತಾರೆ ಬೇರೆ ಕಡೆ, ಅವರು ಡೆಲ್ಲಿಲಿರ್ಬೋದು, ಇಲ್ಲ ನಾರ್ತ್ ಈಸ್ಟಲ್ಲಿರ್ಬೋದು, ಬೇರೆ ಎಲ್ಲೇ ಇರ್ಬೋದು. ಬಟ್ ನಾವು ಇಲ್ಲೇ ಕೂತ್ಕೊಂಡು ಅಷ್ಟೇ ಕಾನ್ಫಿಡೆಂಟಾಗಿ, ಅಷ್ಟೇ ಲೆಸ್ ಕಾಂಪ್ಲಿಕೇಶನಲ್ಲಿ ಮಾಡ್ಬೋದು ಸರ್ಜರಿ. ಇದು ಆಲ್ರೆಡಿ ಒಮ್ಮೆ ಟ್ರೈ ಮಾಡಿದ್ದಾರೆ ಫ್ರಾನ್ಸು, ಆಮೇಲೆ ಅಮೇರಿಕಾ ಅಲ್ಲೆಲ್ಲ. ಬಟ್ ಆಬ್ವಿಯಸ್ಲಿ ಎಥಿಕಲ್ ಇಶ್ಯೂಸಿಂದ ಇಟ್ ಹ್ಯಾಸ್ ನಾಟ್ ಪಿಕ್ಡ್ ಅಪ್. ಬಟ್ ಐ ಥಿಂಕ್ ಮುಂದೆ ಬರ್ತಾ ಎಸ್ಪೆಷಲಿ ನಾವೇನಾಗುತ್ತೆ, ನಾವೊಂದು ಡೆವಲಪಿಂಗ್ ಕಂಟ್ರಿ, ನಮ್ಮದ್ರೊಳಗಡೆ ಎಕನಾಮಿಕ್ ಕನ್ಸ್ಟೆಂಟ್, ಸೊ ದುಡ್ಡು ರಿಯಲಿ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಒಂದು ರೊಬೋಟಿಕ್ ಇನ್ಸ್ಟಾಲೇಷನಿಗೆ ಭಾಳ ಕಾಸ್ಟ್ಲಿ ಆಗುತ್ತೆ. ಸೊ ಅದಕ್ಕೇನು ಮಾಡ್ಬೋದು ನಾವು ಅಂತಂದರೆ ಎಲ್ಲ ಎಕ್ವಿಪ್ಮೆಂಟು ಎಲ್ಲ ಕಡೆ ಇರೋದು ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಯಾಕಂದರೆ ನಿಮಗೆ ಟ್ರೈನ್ಡ್ ಸರ್ಜನ್, ರೊಬೋಟಿಕ್ ಸರ್ಜನ್ ಬೇಕಾಗುತ್ತೆ, ಎಕ್ವಿಪ್ಮೆಂಟ್ ಬೇಕಾಗುತ್ತೆ. ಸೊ ಇದನ್ನು ನಮ್ಮ ಕಂಟ್ರೀಲಿ ಬಂದ್ಬಿಟ್ಟು ನಾವು ಈಗ ನಾರ್ತ್ ಈಸ್ಟು ಅಲ್ಲಿ ಇಲ್ಲೆಲ್ಲ ಈ ರೊಬೋಟಿಕ್ ಪ್ರಾವಧಾನನೇ ಇಲ್ಲ. ಸೊ ಅಲ್ಲಿ ಓನ್ಲಿ ಇನ್ಸ್ಟ್ರೂಮೆಂಟ್ ಇಟ್ಕೊಂಡ್ಬಿಟ್ಟು ನಾವು ಬೆಂಗಳೂರಲ್ಲೇ ಕೂತ್ಕೊಂಡು ಮಾಡ್ಬೋದು. ಸೊ ಅರ್ಧ ದುಡ್ಡಲ್ಲೇ ಇನ್ಸ್ಟಾಲ್ಮೆಂಟಲ್ಲಿ ಅರ್ಧ ಇದರಲ್ಲೇ ನಾವು ಇದು ಮಾಡ್ಬೋದು. ಸೊ ಅದನ್ನು ಬಂದ್ಬಿಟ್ಟು ಟೆಲಿರೋಬೋಟಿಕ್ಸ್ ಅಂತ ಕರಿತೀವಿ. ಇನ್ನೊಂದು ಬಂದ್ಬಿಟ್ಟು ಆವಿಷ್ಕಾರ ವರ್ಚುವಲ್ ರೋಬೋಟಿಕ್ ಸರ್ಜರಿ ಅಂತ. ಈಗೆಲ್ಲ ವಿಡಿಯೋ ಗೇಮ್ಸ್ ಆಡ್ತಿರ್ತೀವಿ, ಎಲ್ಲ ನೋಡ್ತಿರ್ತೀವಿ. ನಮ್ಮದು ಈ ಸರ್ಜರಿಲಿ ಏನಾಗುತ್ತೆ, ನಮಗೆ ಇನ್ನೊಂದು ಚಾನ್ಸ್ ಸಿಗೋದಿಲ್ಲ ಆಪ್ರೇಟ್ ಮಾಡೋಕ್ಕೆ. ಸೊ ಈ ವರ್ಚುವಲ್ ರೋಬೋಟಿಕ್ ಸರ್ಜರಿಲಿ ಏನಾಗುತ್ತೆ, ನಾನು ಮೊದಲಿಗೆ ಹೇಳಿದಂಗೆ ನಮ್ಮದು ಎಲ್ಲ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಕಾಯಿಲೆಗೆ ನಾವು CT ಸ್ಕ್ಯಾನ್ ಇರ್ಬೋದು, MRI ಸ್ಕ್ಯಾನ್ ಇರ್ಬೋದು, PET ಸ್ಕ್ಯಾನ್ ಇರ್ಬೋದು, ಎಲ್ಲ ಸ್ಕ್ಯಾನ್ ಮಾಡಿರ್ತೀವಿ. ಸೊ ನಮಗೆ ಒಳಗಡೆ ಎಲ್ಲಿ ಕಾಯಿಲೆ ಇದೆ, ಏನಿದೆ ಅಂತ ಪೂರ್ತಿ ಅದು ಡೀಟೇಲ್ ಗೊತ್ತಾಗಿರುತ್ತೆ. ಸೊ ಈಗ ಏನಾಗುತ್ತೆ ಅಂತಂದರೆ ಮುಂದೆ ಬರ್ತಾ ನಮಗೆ ಅನಿಸಿದ ಪ್ರಕಾರ ಈ ವರ್ಚುವಲ್ ರೋಬೋಟಿಕ್ ಈ ಆವಿಷ್ಕಾರ ಆಯಿತು ಅಂತಂತಂದರೆ ಫಸ್ಟಿಗೆ ಪೇಷಂಟ್ ಅಡ್ಮಿಟ್ ಆಗೋಕ್ಕಿಂತ ಮುಂಚೆನೇ ನಮಗೆ ಅವ್ರದ್ದೆಲ್ಲ ಗೊತ್ತಾಗ್ಬಿಟ್ಟು ನಾವು ಸಿಮ್ಯುಲೇಟರ್ ಮೇಲೆ ಆಪ್ರೇಷನ್ ಮಾಡೋದು ಅವಾಗೆ ಮಾಡಿಬಿಟ್ಟು
ಅದನ್ನೇನಾರು ತಪ್ಪಾಯಿತು ಅಂದರೆ ಮತ್ತೆ ಅದನ್ನು ಕರೆಕ್ಟ್ ಮಾಡ್ಕೊಂಡು ಒಂದು ಚೆನ್ನಾಗಿರೋ ಒಂದು ಸುಂದರವಾಗಿರೋ ಒಂದು ಆಪ್ರೇಷನ್ ಮಾಡಿಬಿಟ್ಟು ರೆಡಿ ಇಟ್ಕೊಂಬಿಟ್ಟು ಪೇಷಂಟ್ ಬಂದ ಮೇಲೆ ನಾವು ಅಡ್ಮಿಟ್ ಮಾಡಿ ಸರ್ಜರಿ ಮಾಡೋ ಟೈಮಲ್ಲಿ ಆ ಕ್ಯಾಸೆಟ್ ಹಾಕ್ದಂಗೆ ಪ್ಲೇ ಮಾಡಿಬಿಟ್ಟು ಸೊ ದಟ್ ಆ ರೋಬೋಟ್ ನೀವು ಹೇಳಿದಾಗೆ ವಿಲ್ ಟೇಕ್ ಓವರ್ ಆ್ಯಂಡ್ ಇಟ್ ವಿಲ್ ಫಿನಿಶ್ ಆಫ್ ಸರ್ಜರಿ. ಸೊ ಇದು ಫ್ಯೂಚರ್ ಅಂತ ಅನಿಸುತ್ತೆ, ಗೊತ್ತಿಲ್ಲ ಯಾವಾಗ ಆಗುತ್ತೋ, ಬಟ್ ದಿಸ್ ಈಸ್ ವಾಟ್ ದ ಫ್ಯೂಚರ್ ಆಫ್ ರೋಬೋಟಿಕ್ ಸರ್ಜರಿ ಈಸ್. ಓಕೆ ಡಾಕ್ಟರ್, ಇನ್ನು ಸರ್ಜರಿ ಇವಾಗ ರೋಬೋಟಿಕಲ್ ಸರ್ಜರಿ ಮಾಡಿದ ನಂತರದಲ್ಲಿ ರಿಸಲ್ಟ್ ಹೆಂಗಿರುತ್ತೆ ಅಂತ? ಈಗ ಸರ್ಜರಿ ಒಳಗಡೆ ಸೇಮ್, ವೆದರ್ ನಾವು ಟ್ರೆಡಿಷ್ನಲ್ ಓಪನ್ ಮೆಥಡ್ ಮಾಡೋದಾಗ್ಬೋದು, ಇಲ್ಲ ಲ್ಯಾಪ್ರೋಸ್ಕೋಪಿ ಮಾಡಲಿ, ಇಲ್ಲ ರೋಬೋಟಿಕ್ ಮಾಡಲಿ, ಔಟ್ಕಮ್ ಈಸ್ ವೆರಿ ಇಂಪಾರ್ಟೆಂಟ್ ನಮಗೆ. ಸೊ ಜನರಲ್ಲಿ ಇರುತ್ತೆ, ಯಾಕಂದರೆ ಈಗ ಸಾವಿರಾರು ವರ್ಷದಿಂದ ಬಂದಿರೋ ಓಪನ್ ಸರ್ಜರಿಗೂ ಈಗ ಹೊಸದಾಗಿ ಬಂದಿರೋದಕ್ಕೂ ಕನ್ಸರ್ನ್ಸ್ ಇರುತ್ತೆ. ಈಗ ನಾವು ಹೊಸದಕ್ಕೆ ಆಪ್ಟ್ ಮಾಡೋದೇ ಬೇಡ, ಯಾಕಂದರೆ ಎಲ್ಲರಿಗೂ ಸೇಫ್ಟಿ ಇಂಪಾರ್ಟೆಂಟು ಫೈನಲಿ. ಸೊ ಇದೇ ಸೇಫ್ಟಿ ಕನ್ಸರ್ನ್ ಇತ್ತು ಲ್ಯಾಪ್ರೋಸ್ಕೋಪಿಕ್ಸ್ ಕೀಹೋಲ್ ಸರ್ಜರಿ ಬಂದಾಗ. ಸೊ ಅವಾಗೂ ಅದೇ ಅನ್ನಿಸ್ತೈತೆ, ಯಾಕಂದರೆ ಫಸ್ಟ್ ಇಷ್ಟು ದೊಡ್ಡ ಇನ್ಸಿಷನ್ ಕೊಟ್ಬಿಟ್ಟು ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿ ಆಗ್ತಿರೋ ಸರ್ಜರಿಲಿ ಚಿಕ್ಕ ಚಿಕ್ಕ ಹೋಲ್ ಮಾಡಿಬಿಟ್ಟು ಅಷ್ಟು ಚೆನ್ನಾಗಿ ಮಾಡ್ತಾರಾ ಇಲ್ಲ ಅಂತ. ಬಟ್ ಈಗ 40 ವರ್ಷ ಆಯ್ತು, ಈಗ ನಾವು ಓಪನ್ ಸರ್ಜರಿ ಮಾಡೋದೇ ಇಲ್ಲ, ಆಲ್ಮೋಸ್ಟ್ ಬಹಳ ಕಡಿಮೆ. ಸೊ ಆ ಡೇಟಾ ಆ ಕನ್ಸರ್ನ್ಸಿಗೆಲ್ಲ ದೂರ ಆಗೋಗಿದೆ ಜನರಲ್ಲೂ. ಈಗೆಲ್ಲ ಸ್ಪೆಸಿಫಿಕಾಗಿ ಕೇಳ್ಕೊಂಡೇ ಬರ್ತಾರೆ, ಕೀ ಹೋಲ್ ಮಾಡ್ತೀರಂದ್ರೆ ಮಾಡಿಸ್ಕೊತೀವಿ, ಇಲ್ಲ ಅಂತಂದರೆ ಮಾಡಿಸ್ಕೊಳ್ಳೋದಿಲ್ಲ ಅಂತೇಳಿ. ಸೊ ಅದೇ ರೀತಿ ರೋಬೋಟಿಕ್ಕು ಕೂಡ ಆಗುತ್ತೆ. ಔಟ್ಕಮ್ ವೈಸು ಲ್ಯಾಪ್ರೋಸ್ಕೋಪಿಕ್ಕಿಂತ ಚೆನ್ನಾಗಿದೆ, ವೆದರ್ ಇಟ್ ಈಸ್ ನೋವು ಇರ್ಬೋದು, ಇಲ್ಲ ನೋಡೋಕ್ಕೆ ಸ್ಕಾರ್ ಇರ್ಬೋದು, ಇಲ್ಲ ಫಾಸ್ಟರ್ ರಿಕವರಿ ಇರ್ಬೋದು, ಅರ್ಲಿಯರ್ ರಿಟರ್ನ್ ಟು ವರ್ಕ್ ಇರ್ಬೋದು. ರೋಬೋಟಿಕ್ ಡೆಫಿನೆಟಾಗಿ ಇವೆಲ್ಲದ್ರ ಮೇಲೆ ಸ್ಕೋರ್ ಆಗುತ್ತೆ, ಚೆನ್ನಾಗಿರುತ್ತೆ. ಓಕೆ ಡಾಕ್ಟರ್, ಸಾಕಷ್ಟು ಮಾಹಿತಿ ನೀಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ವೀಕ್ಷಕರೇ, ಡಾಕ್ಟರನ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಮಣಿಪಾಲ್ ಹಾಸ್ಪಿಟಲ್ 98, ಕೊಡಿಹಳ್ಳಿ, ಓಲ್ಡ್ ಏರ್ಪೋರ್ಟ್ ರೋಡ್, ಬೆಂಗಳೂರು 560017. ದೂರವಾಣಿ ಸಂಖ್ಯೆ 1800 203 2999. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.